ಚನ್ನಪಟ್ಟಣ ತಾಲೂಕಿನ ಆರೋಕೊಪ್ಪ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಚೇರಿಯಲ್ಲಿ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಎಚ್.ಎಸ್. ಪುಟ್ಟರಾಜು, ಉಪಾಧ್ಯಕ್ಷರಾಗಿ ಕರಿಗೌಡ ಎಚ್.ಎನ್. ರವರು ಅವಿರೋಧವಾಗಿ ಆಯ್ಕೆಯಾದರು. ಅಧ್ಯಕ್ಷ ಸ್ಥಾನಕ್ಕೆ ಪುಟ್ಟರಾಜು, ಉಪಾಧ್ಯಕ್ಷ ಸ್ಥಾನಕ್ಕೆ ಕರಿಗೌಡ ಎಚ್.ಎನ್. ರವರನ್ನು ಹೊರತುಪಡಿಸಿ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾಧಿಕಾರಿಯಾಗಿ ಉಮೇಶ್ ರವರು ಇವರನ್ನೇ ಅವಿರೋಧವಾಗಿ ಆಯ್ಕೆ ಮಾಡಿ ಘೋಷಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಎಚ್.ಎಸ್. ಪುಟ್ಟರಾಜು ಮಾತನಾಡಿದರು. ಅವಿರೋಧವಾಗಿ ಆಯ್ಕೆ ಮಾಡಿರುತ್ತಾರೆ. ಇದು ತುಂಬಾ ಗ್ರಾಮಸ್ಥರಿಗೆ ನಮ್ಮ ಎಲ್ಲರ ಪರವಾಗಿ ಅಭಿನಂದನೆಗಳು. ಹಾಗೂ ಎಲ್ಲ ಮತ ಬಾಂಧವರಿಗೆ ನಮ್ಮನ್ನು ಹತ್ತು ಜನನು ಗೆಲ್ಲಿಸಿ ಇಷ್ಟು ಒಳ್ಳೇದು ಮಾಡಿದ್ದಕ್ಕೆ ಎಲ್ರಿಗೂ ಎಲ್ರಿಗೂ ನಮ್ಮ ಅಭಿನಂದನೆಗಳು. ಮುಂದಿನ ಗುರಿ ನಮ್ಮ ಆರೋಕೊಪ್ಪ ಗ್ರಾಮದ್ದು ಇಡೀ ಬೆಂಗಳೂರು ಡೈರಿಗೆ ಬೆಂಗಳೂರು ಡೈರಿಗೆ ಮೊದಲನೇ ಸ್ಥಾನದಲ್ಲಿ ಹೆಚ್ಚು ಹಾಲು ಬರ್ತದಂತೆ ಜಿಲ್ಲೆಗೆ. ಕರ್ನಾಟಕದಲ್ಲೂ ಕೂಡ ಇದು ಮೊದಲನೇ ಸ್ಥಾನದಲ್ಲಿ ಹಾಲು ಹೆಚ್ಚು ಉತ್ಪಾದಕರಿದ್ದು ಇಲ್ಲಿ ಒಂದು ಅತ್ಯುತ್ತಮ ಒಂದು ಬಿಲ್ಡಿಂಗ್ ಕಟ್ಟಿ ಒಂದು BMC ಮಾಡಿ ಮೂಲಸೌಕರ್ಯ ಏನೇನು ಈ ಅವಶ್ಯಕತೆ ಇದೆ ಎಲ್ಲ ಸವಲತ್ತನ್ನು ಕೂಡ ಮಾಡಿ ಒಂದು ಹಸು ಆಸ್ಪತ್ರೆಯನ್ನು ಕೂಡ ನಮ್ಮ ಗ್ರಾಮದಲ್ಲಿ ತೆರೀಬೇಕು. BMC ಮಾಡಿ ಒಂದು ದೊಡ್ಡ ಮಾಡಿ ಏನೇನು ಸವಲತ್ತು ಮೂಲಸೌಕರ್ಯ ಏನೇನು ಸವಲತ್ತು ಇದೆ ಎಲ್ಲ ಪ್ರಾಮಾಣಿಕವಾಗಿ ಹಾಲು ಉತ್ಪಾದಕರಿಗೆ ಒದಗಿಸ್ಕೊಡ್ಬೇಕು ಅಂತ ನಾವೆಲ್ಲ. ಎಚ್.ಎಸ್. ಪುಟ್ಟರಾಜು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗುತ್ತಿದ್ದಂತೆ ಅವರ ಹಿತೈಷಿಗಳು, ಸ್ನೇಹಿತರು, ಹಾಲು ಉತ್ಪಾದಕರ ಸದಸ್ಯರು, ಊರಿನ ಗ್ರಾಮಸ್ಥರೆಲ್ಲ ಸೇರಿ ಪುಷ್ಪಮಾಲೆ ಹಾಕಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನು ಅಭಿನಂದಿಸಿದರು. ಇದೇ ಸಂದರ್ಭದಲ್ಲಿ ನಿರ್ದೇಶಕರಾದ ಚಿಕ್ಕತಮ್ಮಯ್ಯ, ಮಹಾದೇವ್ HM, ಸಾಗರ್ HS, ಕಮಲಮ್ಮ, ತಾಯಮ್ಮ, ಜ್ಯೋತಿ, ಡಿ. ಶಿವಲಿಂಗಯ್ಯ, ಚೌಡಯ್ಯ P ಸೇರಿದಂತೆ ಊರಿನ ಮುಖಂಡರು ಹಾಗೂ ಇತರರು ಹಾಜರಿದ್ದರು. ಇಷ್ಟು ಅಭೂತಪೂರ್ವ ಬೆಂಬಲ ಕೊಟ್ಟಿದ್ದಾರೆ. ಅವರ ಋಣವ ನಾವು ಕೇವಲ ಒಂದು 2 ವರ್ಷ ಒಳಗಡೆ ಅವರ ಅನಿಸಿಕೆ ಏನಿದೆ ಮತ್ತು ಸಂಬಂಧಪಟ್ಟ ಅವರಿಗೆ ಯಾವುದೇ ಸೌಲಭ್ಯಗಳನ್ನು ಒದಗಿಸಬೇಕು ಅಂತ ಮೊದಲೇ ಪಣ ತೊಟ್ಟು ನೀವು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದೀವಿ. ಆದ ಕಾರಣ ಪ್ರಾಮಾಣಿಕವಾಗಿ ನಮ್ಮ ಹಾಲು ಉತ್ಪಾದಕರಿಗೆ ಸಿಗಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಕೊಟ್ಟು ಊರಿನ ಯಶಸ್ಸಿಗೆ ಕಾರ್ಯಕರ್ತ ಆಗಬೇಕು ಈ ಬಾರಿ. ಮತ್ತು ಮುಂದೇನೂ ಸುಧಾ ಯಶಸ್ವಿಯಾಗಿ ಅವ್ರಿಗೆ ಒಳ್ಳೆಯ ಹೇಳಿದಂಥ ಮಾರ್ಗದರ್ಶನಗಳನ್ನು ಕೊಟ್ಟು ಅವ್ರಿಗೆ ಯಾವುದೇ ತೊಂದರೆ ಇಲ್ಲದಂಗೆ ನಾವು ನಡ್ಕೋತೀವಿ ಅಂತ ತಿಳಿಸ್ತೀನಿ.